ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಲಕ್ಷ್ಮಮ್ಮ ಅವರು ಬಂಟ್ವಾಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ನಮ್ಮ ಬಗ್ಗೆನೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 21/11/69. 21/11/1969. ಸಮಯ ಸಂಜೆ 5:30. ಸಂಜೆ 5:30. ಏನ್ ಪ್ರಶ್ನೆ ಇತ್ತು? ಇದು ನಮ್ಮ ಜಾಗಗಳೆಲ್ಲ ಕೆಲವರು ಇಲ್ಲಿ ಅನ್ಯಕೋಮ್ನವರು ಒತ್ತುವರಿ ಮಾಡಿ ಸ್ವಲ್ಪ ಹೊಡೆದಾಟ ಬಡದಾಟ ಗಲಾಟೆ ನಡೀತಾನೆ ಇದೆ. ಕಂಪ್ಲೇಂಟ್ ಎಲ್ಲ ಆಯ್ತು. ಓಕೆ, ಅವ್ರು ಏನ್ ಸರಿಯಾಗಿ ಸ್ಪಂದಿಸ್ತಿಲ್ಲ. ಇದು ಯಾವಾಗ ಕೊನೆ ಆಗುತ್ತೆ ಅಂತ ಕೇಳ್ಬೇಕು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿಮ್ಮ. ಲಕ್ಷ್ಮಮ್ಮ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ ನಮಸ್ಕಾರ. ನೀವು ಪಾಪ ಒದ್ದಾಡ್ತಲ್ಲಿದ್ದೀರಾ. ಇದಕ್ಕೆ ನೋಡಿ, ಎರಡು ಬಗೆಯಲ್ಲಿ ಪರಿಹಾರ ಮಾಡ್ಕೋಬೇಕಾಗತ್ತೆ. ಒಂದು ಕಾನೂನಾತ್ಮಕ ಹೋರಾಟವೂ ಬೇಕು, ಒಂದು ಭಗವಂತನ ಕೃಪೆಯೂ ಬೇಕಾಗತ್ತೆ. ಹೀಗಾಗಿ ದಯವಿಟ್ಟು ಎರಡನ್ನೂ ಮಾಡಿ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಕಾಲ, ಬುಧನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಬುಧ ನೋಡಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅನ್ನೋದು ನಷ್ಟ ಸ್ಥಾನ ಅಂತ, ಕೈಯಲ್ಲಿ ಇದ್ದಿದ್ದು ಹಾಗೆ ಕೈ ತಪ್ಪಿ ಹೋಗಿಬಿಡ್ತಕ್ಕಂಥ ಸ್ಥಾನ ಅದು. ಹೀಗಾಗಿ ಇದಕ್ಕೆ ಅದು ಕುಜಕ್ಷೇತ್ರದಲ್ಲಿರ್ತಕ್ಕಂಥ ಬುಧನಿಗೆ ನರಸಿಂಹನ ಆರಾಧನೆ ಹೇಳಿದೆ. ನಿಮ್ಮ ಹತ್ತಿರದಲ್ಲಿ ನೋಡಿ ಗುರು ನರಸಿಂಹ ಅಂತ ಉಡುಪಿಗೆ ಹೋಗುವ ರಸ್ತೆಯಲ್ಲಿ ಸಿಗ್ತದೆ. ದಯವಿಟ್ಟು ಆ ಗುರು ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ. ನರಸಿಂಹ ಎಲ್ಲ ತೊಡಕನ್ನು, ಶತ್ರುಗಳನ್ನು ಬಿಡಿಸಿಕೊಟ್ಟು ಒಂದು ಸಮಾಧಾನ, ಶಾಂತಿಯನ್ನು ನೆಲೆಕೊಡ್ತಕ್ಕಂಥ ದೇವರು. ಹೀಗಾಗಿ ಒಂದು ಕಡೆ ಕಾನೂನು, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಅದರಲ್ಲಿ ಮುಂದುವರಿಬೇಕು. ಜೊತೆಗೆ ನರಸಿಂಹನ ಪ್ರಾರ್ಥನೆ ಮಾಡಬೇಕು. ನರಸಿಂಹನ ಅನುಗ್ರಹದಿಂದ ಅಲ್ಲೂ ನಿಮಗೆ ಜಯ ಸಿಗುತ್ತೆ, ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ತಪ್ಪಿಸ್ಬೇಡಿ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ನರಸಿಂಹ ಕ್ಷೇತ್ರ ಸಾಲಿಗ್ರಾಮದಲ್ಲಿ ಇದೆಯಲ್ಲ, ಅದನ್ನು ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅಶೋಕ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಶೋಕ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/10/2001. 23/10/2001. 2001. ಸಮಯ ಬೆಳಿಗ್ಗೆ 4:15 ಬೆಳಗಿನ ಜಾವ. 4 ಕಾಲ. ಓಕೆ, ಏನ್ ಪ್ರಶ್ನೆ ಇತ್ತು? ಮಗ ಈಗ ಏನು ಮಾತೇ ಕೇಳಲ್ಲ, ಅದಕ್ಕೆ ಗುರುಜಿ ಬಗ್ಗೆ ಕೇಳ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಶೋಕ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಾಕೆ ಮಾತು ಕೇಳ್ತಾ ಇಲ್ಲ, ಒರಟುತನ ಇರ್ತದೆ ಅಂತ ಅಲ್ವಾ? ಈಗ ಕುಜದಶೆಯಲ್ಲಿ ಇವರಿಗೆ ಯಾವ ಕಾಲ ನಡೀತಾ ಇದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ವಸ್ತುತಃ ಯಾವ ಗ್ರಹದ ಕಾಲ ನಡೀತಾ ಇದೆಯೋ ಆ ಗ್ರಹಗಳ ಒಂದು ಪ್ರಭಾವದಿಂದಾಗಿ ಅವರು ಹಾಗೆ ವರ್ತನೆ ಮಾಡ್ತಾ ಇರ್ತಾರೆ. ಈಗ ಕುಜದಶೆಯಲ್ಲಿ ನೋಡಿ ಗುರು ಭಕ್ತಿ ನಡೀತಾ ಇದೆ. ವಸ್ತುತಃ ಗುರು ಜಾತಕದಲ್ಲಿ ಹೇಗಿದ್ದಾನೆ ಅಂದರೆ ರಾಹು ಜೊತೆಗೆ ಗುರುಚಾಂಡಾಲ ದೋಷ ಅಂತ ಕರೀತಾರೆ. ಒಂದು ಸಲ ನೀವು ಶೃಂಗೇರಿಗೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ದಿಂಡಿ ಉತ್ಸವ ಅಂತ ಮಾಡ್ತಾರಲ್ಲಿ, ಅದನ್ನು ಮಾಡಿಸಿ. ಅದರಿಂದ ಗುರುಚಾಂಡಾಲ ದೋಷ, ಈ ಒಂದು ದೋಷ ನಿವಾರಣೆಯಾಗಿ ಮನಸ್ಸಿಗೆ ಒಂದು ಒಳ್ಳೆಯ ಆಲೋಚನೆಗಳು, ಸಚ್ಚಿಂತನೆಗಳು ಇವೆಲ್ಲ ಬರುತ್ತೆ. ಹೀಗಾಗಿ ದಯವಿಟ್ಟು ಒಂದು ಸಲ ಶೃಂಗೇರಿಗೆ ಹೋಗಿ ಅಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಆತಂಕ ಪಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲೀಲಾ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಒಂದು ಮನೆ ತಗೋಬೇಕು ಅಂತ ಇದೀವಿ, ಅದ್ರ ಬಗ್ಗೆ ಗುರುಗಳ ಹತ್ರ ಕೇಳಬೇಕಾಗಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲೀಲಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ. ಒಂದು 5 ವರ್ಷದಿಂದ ಒಂದ್ ಮನೆಗೆ ಇದೀವಿ, ಬಾಡಿಗೆ ಇದೀವಿ ಗುರುಗಳೇ. ಆ ಮನೆ ಮಾರಾಟಕ್ಕಿದೆ. ಈಗ ಅದನ್ನ ತಗೋಬೇಕು ಅಂತ ಇದೀವಿ. ಅವರು ಪಿತೃಪಕ್ಷ ಮುಗಿದ್ಮೇಲೆ ಮಾತಾಡೋಣ ಅಂದಿದ್ದಾರೆ. ಅದನ್ನ ನಾವು ತಗೋಬಹುದಾ? ಮುಂದೆ ಒಳ್ಳೇದಾಗುತ್ತಾ? ನಮ್ ರೈಟಿಗೆ ಬರ್ತಾರ? ಅವ್ರೊಂದ್ ರೈಟ್ ಹೇಳ್ತಿದಾರೆ, ನಾವೊಂದ್ ರೈಟ್ ಕೇಳ್ತಾ ಇದೀವಿ. ಅವ್ರು ನಮ್ ರೈಟಿಗೆ ಬರ್ತಾರ? ನಮಗೆ ಅನುಕೂಲ ಆಗುತ್ತಾ ಅಂತ ನೋಡ್ಕೊಡಿ. ನೋಡಿ, ಈಗ ನೀವೀಗ ಪ್ರಶ್ನೆ ಕೇಳಿದ ಸಮಯದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಈಗ ಇದು ಕನ್ಯಾ ಲಗ್ನ ಉದಯಕ್ಕೆ ಬಂದಿದೆ. ಹೀಗಾಗಿ ಚತುರ್ಥಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಅನುಕೂಲ ಇದೆ. ಚತುರ್ಥಾಧಿಪತಿ ದೃಷ್ಟಿ ಬಿದ್ದರೆ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದರೆ ಇದೆಲ್ಲ ತುಂಬ ಶುಭದಾಯಕವಾದ ಫಲ ಅಂತ. ಹೀಗಾಗಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನನಗನ್ಸುತ್ತೆ ಅಕ್ಟೋಬರ್ ವೇಳೆಗೆ, ಅಂದರೆ ಅಕ್ಟೋಬರ್ ಅಂತ್ಯದ ವೇಳೆಗೆ ನಿಮಗೆ ಹೆಚ್ಚಿನ ಅನುಕೂಲ, ನಿಮ್ಮ ರೀತಿಯಲ್ಲಿ ನಿಮಗೆ ಯಾವುದು ಸಮಾಧಾನ ಅನಿಸುತ್ತೋ ಆ ರೀತಿಯಲ್ಲಿ ಅನುಕೂಲ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅವರೇ. ಹೀಗಾಗಿ ನೀವು ಏನು ಗುರಿ ಇಟ್ಕೊಂಡಿದ್ದೀರೋ ಅದು ಆಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಂಗಳಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಗಳಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/7/1987 ಬೆಳಗ್ಗೆ 28/7/1987. 80. ಹಾ ಮೇಡಮ್. ಸಮಯ 9:30 ಬೆಳಗ್ಗೆ. 9:30 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಮುಂದಿನ ಜೀವನ ಬಗ್ಗೆ ಕೇಳ್ಬೇಕು. ತುಂಬಾ ಪ್ರಾಬ್ಲಮ್ ಆಗಿದ್ದೀನಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಮಂಗಳವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ಮುಂದೆ ಹೇಗಿದೆ, ಕಷ್ಟದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು. ಈಗ ಕುಜದಶೆಯಲ್ಲಿ ತಮಗೆ ಗುರು ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ತೃತೀಯದಲ್ಲಿ, ಕುಜಕ್ಷೇತ್ರದಲ್ಲಿ. ಈಗ ಸಮಯ ಹೇಗಿದೆ ಅಂದರೆ ಅಟ್ ಪ್ರೆಸೆಂಟ್ ನಿಮಗೆ ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಗುರು ಸಂಚರಿಸ್ತಾ ಇದ್ದಾನೆ. ವಸ್ತುತಃ ತೀರ ಪ್ರಮಾದವಾದ ಲಕ್ಷಣ ಏನೂ ಕಾಣ್ತಾ ಇಲ್ಲ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ನಿಮ್ಮ ಜಾತಕದ ರೀತಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಯಾಕೋ ಸಹ ಕಷ್ಟ ಆಗ್ತಾ ಇದೆ ಅಂದರೆ ಒಂದು ಸಲ ಶೃಂಗೇರಿಗೆ ಹೋಗಿ ಗುರುವಿನ ಕಾಲ ನಡೀತಾ ಇದೆ. ಹೀಗಾಗಿ ಗುರುಕ್ಷೇತ್ರ ದರ್ಶನ ಅದು ಮನಸ್ಸಿಗೆ ಒಂದು ನೇರಾಳತೆಯನ್ನು, ಶಾಂತ ಸ್ಥಿತಿಯನ್ನು ತಂದುಕೊಡುತ್ತೆ. ಅಲ್ಲಿ ಈಗಷ್ಟೇ ಹೇಳಿನಲ್ಲ, ಚಂದ್ರಶೇಖರ ಭಾರತೀಯ ಸ್ವಾಮಿಗಳ ಅಧಿಷ್ಠಾನ ಇದೆ. ಅಲ್ಲಿ ಕೂತು ಒಂದು ಸಲ ಗುರು ಸ್ಮರಣೆ ಮಾಡಿ ಬನ್ನಿ. ಅದು ನಿಮ್ಮ ಮನಸ್ಸಿಗೆ ಏನು ಕಹಿ ಘಟನೆ ಅದು ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆಯೋ ಅದರಿಂದ ಹೊರಗೆ ಬಂದುಬಿಡ್ತೀರ. ಒಂದು ಸಲ ಶೃಂಗೇರಿಗೆ ಹೋಗಿತ್ತು, ಅಲ್ಲಿ ಏನು ಹರಿಬರಿಲಿ ಹೋಗಬೇಡಿ. ಹೋದರೆ ಆ ಅಧಿಷ್ಠಾನದಲ್ಲಿ ಕೂತು ಒಂದಷ್ಟು ಕಾಲ ಸಮಾಧಾನವಾಗಿ ಗುರು ಧ್ಯಾನ ಮಾಡಬೇಕು. ಅಲ್ಲಿ ಮಾಡಿ ಒಂದು ಪೂಜೆಯನ್ನು ಸಲ್ಲಿಸಿ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ, ಈಗಂತೂ ಇಲ್ಲ. ಒಳ್ಳೆಯದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.